ಈ ಎಲ್ಲ ಪ್ರಿಪ್ರೇಷನ್ಸು ಮಸಾಲೆ ವಡೆ ಆಂಬೊಡೆ ಮಾಡೋಕ್ಕೆ ಆಗ್ತಾಯಿದೆ. ಇದು 2 hours ನೆನೆಸಿನ ಕಡಲೆಬೇಳೆ. ಈಗ ಅದನ್ನು ತರತರಿಯಾಗಿ ಮಿಕ್ಸಿಯಲ್ಲಿ ಹೊಡ್ಕೊಳ್ಳೋಣ. ಸಬ್ಬಕ್ಸ್ಗೆ ಸೊಪ್ಪು ಹೆಚ್ಕೊಂಡಿರೋದು, ಕೊತ್ತಂಬರಿ ಹೆಚ್ಕೊಂಡಿರೋದು, ಕರಿಬೇವು ಹೆಚ್ಕೊಂಡಿರೋದು, ಶುಂಠಿ ಹೆಚ್ಕೊಂಡಿರೋದು, ಇದು ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕೋತೀವಿ. ಈಗ ಇಷ್ಟೇನಾ ಅಮ್ಮ? ಅದಕ್ಕೊಂಚೂರು ಉಪ್ಪು ಹಾಕ್ಕೋಬೇಕು. ರುಬ್ಬಕ್ಕ? ಓಕೆ. ಇವೆಲ್ಲ ರುಬ್ಬಕ್ಕಲ್ಲ, ಇದೆಲ್ಲ ಬೆರ್ಸಕ್ಕೆ, ಇದು ರುಬ್ಬಕ್ಕೆ. ಇದ್ರ ಜೊತೆ ಈಗ ಉಪ್ಪು ಹಾಕ್ತೀವಿ ಅಷ್ಟೇನಾ? ಅಷ್ಟೇ. ನಮ್ಗೆ ಕಡಿಮೆ ಅನ್ಸಿದ್ರೆ ಖಾರ ಜಜ್ಜಿರೋದಿರುತ್ತಲ್ಲ ಹಸಿ ಖಾರ, ಅದನ್ನ ಅದನ್ನ ಮುಂದೆ ಮಿಕ್ಸ್ ಮಾಡ್ಕೋಬಹುದು. ಓಕೆ. ಇದೆಷ್ಟು ಕಪ್ ಬೇಳೆ ತಗೊಂಡಿದ್ಯಾ? ಅರ್ಧ ಕೆಜಿ ಬೇಳೆ. ಒಂದು 6 ಜನಕ್ಕೆ ಆಗೋ ಥರ ನೋಡೋಣ. ಈಗ ಪ್ರಿಪ್ರೇಷನ್ ಮಾಡಿಬಿಡೋಣ. ಓಕೆ. ಈಗ ಮಿಕ್ಸಿಗೆಲ್ಲ ಹಾಕ್ಕೊಂಬಿಡೋಣ. ಒಂದು ಅರ್ಧ ಕೆಜಿ ಬೇಳೆಗೆ ಎಷ್ಟು ಬಿಡುತ್ತೆ? ಅದು ಅವರು ತಿನ್ನೋದ್ರ ಮೇಲೆ ಡಿಪೆಂಡ್. ಅಯ್ಯೋ ಅಮ್ಮ, ನಮ್ಮನೆಗೆ ಎಷ್ಟು ಬೀಳುತ್ತೆ ಹೇಳೋಗ್ಲಿ. ಈಗ 1 ಸ್ಪೂನ್ ಹಾಕಿದ್ದೀನಿ. ಓಕೆ. ಮಾಮೂಲಿ ಸ್ಪೂನಲ್ಲೇ ಹಾಕಿ. ಇದಕ್ಕೆ ಸುಮ್ಮನೆ ಸ್ವಲ್ಪ ನೀರು ಹಾಕ್ಕೋಬೇಕು, ತುಂಬ ಹಾಕ್ಕೋಬಾರ್ದು, ಇಲ್ಲ ಪಿಚ್ಚಿ ಪಿಚ್ಚಿ ಪೇಸ್ಟ್ ಆಗುತ್ತೆ. ಸೊ ಈಗ ತರಿದಾಗ ಬರಬೇಕು. ಬಂತಾ? ವೆರಿ ಗುಡ್. ಬರಬೇಕು. ಇನ್ನೂ ಒಂಚೂರು ಬರಬೇಕಾ? ನೀರೆಲ್ಲ ಸೋರ್ಬಿಟ್ಟಿದೆಯಲ್ಲ, ಭಾಳ ಹೊತ್ತಾಗಿರೋದಕ್ಕೆ ಅದು ಬಿಗಿ ಆಗಿಬಿಟ್ಟಿದೆ ಈಗ. ಸೊ ಜಸ್ಟು ನೆಂದಿರೋ ನೀರಿಂದ ತೆಗೆದು ಹಾಕಂಗಿದ್ರೆ ನೀರು ನೀಡಿರಲಿಲ್ಲ. ಓಕೆ. ಸೊ ಈಗ ತೋಡೋಣ ಕನ್ಸಿಸ್ಟೆನ್ಸಿ. ಎಲ್ಲ ಅರ್ಧ ಮುಕ್ಕಾಲು ಭಾಗ ಥರ ಹೊಡೆದಿದ್ದೀವಿ, ಸ್ವಲ್ಪ ತರಿ ಇದ್ದಂಗೆ. ಸೊ ಮುಕ್ಕಾಲು ಭಾಗ ಮೆತ್ತಗಾಗಿದೆ, ಕಾಲು ಭಾಗ ತರಿಗಿದೆ. ಸೊ ಈ ಕನ್ಸಿಸ್ಟೆನ್ಸಿ. ಈರುಳ್ಳಿ ಬೇಕಿರೋರು ಈರುಳ್ಳಿ ಹಾಕ್ಕೋಬೋದು. ನಮ್ಮನೇಲಿ ಹಾಕಲ್ವಲ್ಲ, ಆದರೆ ಈರುಳ್ಳಿನ ಹಾಕ್ತೀವಿ. ನೈವೇದ್ಯಕ್ಕೆ ಹಾಕಲ್ಲ, ಬೇರೆ ಟೈಮಲ್ಲಿ. ಇವತ್ತು ಹಾಕ್ತೀವ ನಾವು? ಓಕೆ, ಇವತ್ತು ಹಾಕೋಣ. ಇದು ವಿಡಿಯೋಲ್ಲಿ ಗೊತ್ತಾದರೆ ಪುಣ್ಯ, ಗೊತ್ತಾಗಿಲ್ಲ ಅಂದರೆ ಕನ್ಸಿಸ್ಟೆನ್ಸಿ. ಓಂ ನಮಃ ಶಿವಾಯ. ಓಕೆ. ಇವಾಗ ಇದಕ್ಕೆ ಸಬ್ಬಕ್ಸ್ಗೆ ಸೊಪ್ಪು, ಓಕೆ, ಈರುಳ್ಳಿ ಕಟ್ ಮಾಡಿರೋದು, ಓಕೆ, ಕೊತ್ತಂಬರಿ, ಶುಂಠಿ ಮತ್ತು ಕರಿಬೇವು. ಓಕೆ. ಅಲ್ಲಲ್ಲಿ ಕಾಳು ಸಿಗಬೇಕು ಅಂಥೇಳಿ ಬಾಯಿಗೆ ನಾವೊಂಚೂರು ಕಡಲೆಬೇಳೆ, ಹೆಸರುಬೇಳೆ ನೆನೆ ಇಟ್ಕೊಂಡಿರೋದು. ಓ ನೈಸ್. ಇದಕ್ಕೆ ಹಿಂಗು ಹಾಕ್ಬೇಕಾ? ಸ್ವಲ್ಪ ಹಿಂಗು ಹಾಕೊಂಡು. ಅರಿಶಿನ ಬೇಡ. ಇದಕ್ಕೆ ಹುಣಸೆಹಣ್ಣು ಬೆಲ್ಲ ಆ ಥರದ್ದೇನು ಹಾಕಲ್ವಾ? ಹಾಕಲ್ಲ ಹಂಗೆ. ಸೊ ಅದು ಉಬ್ಬಕ್ಕೆ ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಜಾಸ್ತಿನಲ್ಲ, ಜಾಸ್ತಿ ಹಾಕಿಬಿಟ್ರೆ ಭಾಳ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಇದು ಹಿಂಗು. ಓಕೆ, ಇಷ್ಟೇನಾ? ಪಕ್ಕಾ ಫೈನಲ್? ಇದಕ್ಕೆ ಒಗ್ಗರಣೆ ಏನು ಇಲ್ವಾ? ಸಾಸಿವೆ ಅದು ಇದು ಏನು? ಸೊ ಇಷ್ಟೇನಾ? ಅಷ್ಟೇ. ಓಕೆ. ಸೊ ಈಗ ಅದು ನಾವು ಹೆಚ್ಕೊಂಡು ರುಬ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಆಗಲಿ ಅಂತ ಇಟ್ಟಿದ್ವಿ ಆಲ್ರೆಡಿ. ನೌ ಇಸ್ ದ ಮ್ಯಾಜಿಕ್. ಸ್ವಲ್ಪ ನೀರು ಹಾಕ್ಕೊಂಡು ಕೈ ತೊಯಿಸ್ಕೊಂಡು. ಓಕೆ, ಕೈ ತೊಯಿಸ್ಕೊಂಡು. ಓಕೆ. ಇದಕ್ಕೆ ಪಾಲಕ್ ಗಿಲಾಕೆಲ್ಲ ಹಾಕ್ಬಿಟ್ಟು ಪಾಲಕ್ ವಡೆ ಮಾಡ್ಬೋದಾ? ಪಾಲಕ್ ಪಕೋಡ ಮಾಡ್ಬೋದು, ಬೇಕಿದ್ರೆ ವಡೆನೂ ಮಾಡ್ಬೋದು. ಬಟ್ ಟ್ರೆಡಿಷ್ನಲಿ ಇದು ಈ ರೆಸಿಪಿ. ಉಳಿದಿದ್ದು ನಾವು ಎಲ್ಲ ಇದೆ. ಇದಕ್ಕೆ ಪುದೀನ ಬೇಕಿದ್ರು ಹಾಕ್ಕೋಬೋದು. ನಾನು ಪುದೀನ ಬದಲಿಗೆ ಇವತ್ತು ಸಬ್ಬಸ್ಗೆ ಸೊಪ್ಪು ಹಾಕಿದ್ದೆ. ಇದು ಈ ಥರ ವಡೆ ಫೆಸ್ಟಿವಲಲ್ಲಿ ಮಾಡ್ತಾರಾ ಇಲ್ಲ ತಿಥಿಯಲ್ಲಿ ಮಾಡ್ತಾರಾ? ಇದು ದುರ್ಗಾಷ್ಟಮಿಗೆ ಮಾಡ್ತಾರೆ ಈ ಥರ. ಓಕೆ. ಬೇಕು ಅಂದಾಗ ಏನೇನು ಫಂಕ್ಷನ್ಗಳದಾದಾಗ ಸೈಡ್ ಬಡಿಸ್ಲಿಕ್ಕೆ ಮಸಾಲೆ ವಡೆ ಮಾಡ್ಕೋಬೋದು. ಓಕೆ ಡನ್. ತಿಥಿ ವಡೆಗಾದರೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಹೆಸರುಬೇಳೆ ಮಿಕ್ಸ್ ಮಾಡ್ತೀವಿ, ಅದಕ್ಕೆ ಹೋಲಿಡ್ತೀವಿ. ರೆಡಿ. ಈಗ ಹಿಂಗೆ ಮಾಡಿಕೊಂಡು ಬೇಬಿ ಬಾಲ್ಸ್ ಫ್ಲ್ಯಾಟ್ ಮಾಡ್ಕೋಬೇಕು. ಬೇಬಿ ಬಾಲ್ ಆದಮೇಲೆ ಓಕೆ, ಇವಾಗ ಹೀಟ್ ಟೆಸ್ಟ್. ಹೀಟ್ ಇನ್ನೊಂದು ಚೂರು. ಅದರ ಫ್ರೆಂಡ್ ಜಾಮೂನು ಆಗಿದೆ, ಬಟ್ ಇದರ ರೆಸಿಪಿ ಈ ಸತಿ ಇಲ್ಲ ಸ್ಯಾಡ್ಲಿ. ಓಕೆ, ಹಿಟ್ಟು ತಗೊಳ್ಳೋದು ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಅಂದರೆ ಚಿಕ್ಕದು ಮಾಡ್ಕೋಬೋದು. ಭಾಳ ತೆಳ್ಳಗೂ ಮಾಡಬಾರ್ದು, ಮೀಡಿಯಮ್ ಆಗಿ ಮಾಡಬೇಕು.
ಮೀಡಿಯಮ್ ಆಗಿ ತೆಳ್ಳಗಂದರೆ ಫ್ಲ್ಯಾಟ್ ಮಾಡ್ಕೊಳ್ಳೋ ಟೈಮಲ್ಲ. ಓಕೆ ಓಕೆ ಓಕೆ, ಈ ಸ್ಟೈಲ್ ಮುಟ್ಟು ನೋಡ್ತೀಯಾ ಅಷ್ಟು. ಓಕೆ, ಗೊತ್ತಾಯ್ತು. ಈಗ ಜೈ ಶ್ರೀರಾಮ್. ಅದನ್ನು ಸಾಲಾಗಿ ಸುತ್ತೂರ ಬಿಡಬೇಕು, ಲಾಸ್ಟಲ್ಲಿ ಸೆಂಟ್ರಿಗೆ ಹಾಕಬೇಕು, ಕರೆಕ್ಟಾ? ಇಲ್ಲ, ಅದಷ್ಟು ಕಡೆ ಹೋಗುತ್ತೆ ಸೆಂಟ್ರು. ಇಂಟ್ರೆಸ್ಟಿಂಗ್. ಹಾಕಿರತ್ತನ್ನೇ ಹಾಕ್ತಾ ಇದ್ರೆ ಅದು ಒಂದೊಂದ್ಸಲ ಜಾಯಿನ್ ಆಗಿಬಿಡುತ್ತೆ. ನೋಡ್ಕೊಂಡು ಸೈಡಲ್ಲೇ ಹಾಕಿ. ಇನ್ನೂ ಒಂದು ಇಡ್ಸುತ್ತೆ ನಮ್ಮ ಮಮ್ಮಿ ನೋಡಿ ಇಲ್ಲಿ. ಲೇಟ್ ಆಯಿತು, ಬೇಡವಾ? ಓ ಲೈಸ್. ಫ್ಲೇಮು ಅರ್ಧಕ್ಕೆ ಇಟ್ಕೊ, ಸಣ್ಣ ಫ್ಲೇಮಲ್ಲಿ. ಈಗ ಅರ್ಧ ಮಾಡಬೇಕಾ ಫ್ಲೇಮಿಗೆ ನಾನು? ಹೌದು, ಹಾಂ, ಸಣ್ಣ ಫ್ಲೇಮಲ್ಲಿ ನೋಡು. ಓಕೆ, ಇನ್ನೂ ಒಂದು ಸ್ವಲ್ಪ. ಅದು ಸ್ವಲ್ಪ ತಲೆ ಓಡಿಸ್ಬೇಕು. ಓಕೆ, ಒಂದು ಕೊತ್ತಂಬರಿ ಪಾಪ ಆಚೆ ಬಂದುಬಿಡ್ತೆ, ಮೆತ್ಕೊಂಡಿದೆ. ಈಗ ಇದು ಒಂದು ಸೈಡಲ್ಲಿ ಎಷ್ಟೊತ್ತು ಎಣ್ಣೆಯಲ್ಲಿ ಕರಿಬೇಕು? ಇದು ಸ್ವಲ್ಪ ಬಾಯ್ಲ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ, ಬಬಲ್ ಬರೋದಾ? ಇದು ಕಡಿಮೆ ಇದೆ, ಇವೆರಡು ಕಡಿಮೆ ಇದೆ. ಈ ಲಾಸ್ಟ್ ಹಾಕಿರೋದು ಸ್ವಲ್ಪ ಇನ್ನೂ ಹಸಿ ಇದೆ. ಅದು ಇವಾಗ ಆಗಿರೋದನ್ನ ಸ್ವಲ್ಪ ತಿರ್ಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಆ ಬೆಂದ ನಂತರ ತಿಂಡಿ ಚೆನ್ನಾಗುತ್ತೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆಯಲ್ಲ, ಇನ್ನೂ ಒಂದ್ಸಲ ಹಿಂಗೆ ತಿರುಗಿಸೋಣ. ಸೊ 2 ಟೈಮ್ಸು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ. ಓಕೆ, ಇದು ಎಷ್ಟು ಸತಿ ಮಾಡಿದ್ಮೇಲೆ ಕೈ ಪ್ರಾಕ್ಟೀಸ್ ಆಗುತ್ತೆ ವಡೆ ಮಾಡೋಕ್ಕೆ? ಏನಿಲ್ಲ, ರೆಡಿ ಮಾಡೋಕ್ಕೆ ಒಂದೇ ಸಲಕ್ಕೆ ಸಾಕು, ಕಲ್ತ್ಕೋಬೇಕು ಅಂತ. ಅದೇನು ಪ್ರಾಕ್ಟೀಸ್ ಏನು ಜಾಸ್ತಿ. ಯಾವತ್ತಾದರೂ ನೀನು ವಡೆ ಶಾಪ್ ಇಡೋಣ ಅಂತ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ? ಮುದುಕೆ ಆದಮೇಲೆ ಜೋಡಿ ನೀನು ಹಾಕ್ಕೊಂಡು ಮಾಡೋಣ. ವಡೆ ಬಜ್ಜಿ ಎಲ್ಲ ಮಾಡ್ತಾರಲ್ಲ. ಸೊ ಈಗ ಫೈನಲ್ ಮೂಮೆಂಟ್ ಬಂದಿದೆ. ಇದು ಫುಲ್ ಆಯಿತು ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು ಮಮ್ಮಿ? ಈಗ ನೋಡಿ, ಇದು ಬಬಲ್ಸು ಫುಲ್ ಕಡಿಮೆ ಆಗ್ತಾ ಇದೆ. ಇದು ಬ್ರೌನು ಬರ್ತಾ ಇದೆ. ಓಕೆ, ಡನ್. ವಡೆ 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 ವಡೆ. ಓಕೆ, ನಾವು ಹಾಕಬೇಕಾದ್ರೆ ಎಣ್ಣೆ ಒಳಕ್ಕೆ ಫ್ಲೇಮು ಸಿಮ್ಗಿಂತ ಒಂದು ಸ್ವಲ್ಪ ಇಟ್ಕೊಂಡು ಹಾಕಬೇಕು, ಇಲ್ಲಾಂದರೆ ಒಂದೊಂದ್ಸಲ ಕೈ ಸಿಡಿಯುತ್ತೆ. ಓಕೆ, ಸೊ ವಡೆ ರೆಡಿ? ವಡೆ ರೆಡಿ. ಅದು ಇಡೋಣ ಬಾ. ಓಕೆ, ವಡೆ ರೆಡಿ. ಡಿಡಿಂಗ್ 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 ಡಿಡಿಂಗ್. ವಡೆ ಮಾಡ್ತಾ ಇರೋರು ವಿನೋದ ಲಕ್ಷ್ಮಿ.